ಫ್ರೆಂಡ್ಸ್, ನಾನು ನಿಮ್ಮ ಅಚ್ಚುಮೆಚ್ಚಿನ ಸಾನ್ವಿತಾ. ನಾನು ಇವತ್ತು ನಿಮ್ಗೆಲ್ಲರಿಗೂ ಮಧುಗಿರಿ ಬೆಟ್ಟವನ್ನು ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ದಿಗಂಬರರ ಜೈನರ ದೇವಸ್ಥಾನ ಇಲ್ಲಿದೆ. ಎಷ್ಟು ಶಾಂತಿಯುತವಾಗಿದೆ ಗೊತ್ತಾ ಈ ಜಾಗ. ಇದು ತುಮಕೂರು ಹತ್ರ ಇರುವ ಪಂಡಿತ್ ಹಳ್ಳಿ ಎಂಬ ಗ್ರಾಮದಲ್ಲಿ ಈ ಬೆಟ್ಟ ಇದೆ. ಈ ಜಾಗವನ್ನ ಭೂಮಿ ಮೇಲಿರೋ ಸ್ವರ್ಗ ಅಂತಾನೆ ಹೇಳಬಹುದು. ಈ ಜಾಗಕ್ಕೆ ಒಂದ್ಸಲಿ ವಿಸಿಟ್ ಮಾಡಿದ್ರೆ ಬಿಟ್ಟು ಬರೋಕ್ ಮನಸ್ಸೇ ಆಗಲ್ಲ. ಇಲ್ಲಿ ತುಂಬಾ ಜನ ಯಂಗ್ಸ್ಟರ್ಸ್ ಬರ್ತಾರೆ. ಇಲ್ಲಿ ಬೆಟ್ಟ ಹತ್ತುವಾಗ ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ. ಎಂಜಾಯ್ ಮಾಡೋಕ್ಕೆ ಒಳ್ಳೆ ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಇಂಥ ಜಾಗಗಳಲ್ಲಿ ಸ್ವಚ್ಛತೆ ಕಾಪಾಡಿ ಆಯ್ತಾ. ಈ ಜಾಗ ತುಂಬಾ ಕ್ಲೀನ್ ಅಂಡ್ ಕ್ಯೂಟ್ ಆಗಿ ಇತ್ತು. ಈ ಜಾಗ ಶಾಂತಿಯ ಪ್ರತಿರೂಪವಾಗಿದೆ. ಪುರಾತನದ ಕೆತ್ತನೆಯ ಕಲೆ ದೇವಸ್ಥಾನದಲ್ಲಿ ಎದ್ದು ಕಾಣಿಸುತ್ತಿತ್ತು. ಎಷ್ಟು ಸುಂದರವಾಗಿದೆ ನೋಡಿ. ಈಗ ದೇವಾಲಯದ ಪುರೋಹಿತರು ಏನು ಹೇಳುತ್ತಾರೆ ನೋಡೋಣ. ದ್ವಾದಶಯುಕ್ತಾಯಾಂ ಶುಭ ನಕ್ಷತ್ರ ಗುರುವಾರ ತಪಸ್ಸು ಮಾಡಿ ಆಹಾರ ಒಂದು ತ್ಯಾಗ ಮಾಡಿ ಒಂದು ಆಹಾರ ಡೈಲಿ ಒಂದು ಆಹಾರ ತಗೊಳ್ಳೋದು. ನಂತರ ಸ್ವಲ್ಪ ದಿನ ಬರೀ ನೀರು ತಗೊಳ್ಳೋದು, ಮಜ್ಜಿಗೆ ತಗೊಳ್ಳೋದು, ಕೆಲವು ದಿನ ಬರೀ ಗಾಳಿನಲ್ಲೇ ಇರ್ತದೆ. 1 ವರ್ಷ ಗಾಳಿನಲ್ಲಿದ್ದು ಅವರು ತ್ಯಾಗವನ್ನು ಮಾಡಿ. ಇದು ಜೈನ ಧರ್ಮ. ನಮ್ಮದು ಅಹಿಂಸೋ ಪರಮೋ ಧರ್ಮ. ಒಂದು ಪ್ರಾಣಿನೂ ಸಹ ಹಿಂಸೆ ಮಾಡಬಾರ್ದು, ಒಂದು ಸಣ್ಣ ಇರುವೆನೂ ಸಹ ತುಳಿಬಾರ್ದು. ಗೊತ್ತಿರಬೇಕು ನಿಮಗೆ ನಮ್ಮ ಜೈನ ಧರ್ಮದ ಬಗ್ಗೆ. ಮಹಾವೀರರು, ಬುದ್ಧರು ಅವರೆಲ್ಲ ಬೋಧನೆ ಮಾಡಿರ್ತಕ್ಕಂಥದ್ದು. ಇವರು ಈ ಸ್ಥಾನದಲ್ಲಿ ಈ ಜಾಗದಲ್ಲಿ ಬಂದು ಸ್ಥಾಪನೆಯಾಗಿ 1100 ವರ್ಷ ಆಗಿದೆ. ಹಾಗಾಗಿ ಅವರು ಇಲ್ಲೇ ದೇಹ ತ್ಯಾಗ ಮಾಡಿ ಅವ್ರದ್ದು ತುಂಬ ಪ್ರಭಾವ ಜಾಸ್ತಿ, ಅಂದರೆ ತುಂಬ ಪ್ರಚಲಿತರು. ಹಾಗಾಗಿ ಈ ಒಂದು ದೇವಸ್ಥಾನನ ಈಗ ಒಂದು 6 ಕೋಟಿ ಎಲ್ಲ ಖರ್ಚು ಮಾಡಿ ರಿನೋವೇಷನ್ ಮಾಡಿಸಿದ್ದಾರೆ. ಇದೆಲ್ಲ ಪೂರ್ತಿ ಹಳೆಯದು ದೇವಸ್ಥಾನ. ಇದೆಲ್ಲ ವಾಶ್ ಮಾಡಿ ಎಲ್ಲವನ್ನು ತ್ಯಜಿಸಿ ಅಹಿಂಸೆ ಮಾರ್ಗವನ್ನು ತೋರಿದ ಗೊಮ್ಮಟೇಶ್ವರನ ಮೂರ್ತಿ ಇಲ್ಲಿದೆ. ತೀರ್ಥಂಕರರ ಸಭಾಂಗಣ ಚಿತ್ರಣ ಇಲ್ಲಿದೆ. ಮುನಿಗಳ ಸಂಚಾರ ಸಾಕ್ಷಿಯಾಗಿ ಅವರ ಹೆಜ್ಜೆಯ ಗುರುತುಗಳು ಇಲ್ಲಿವೆ. ಈ ಸ್ಥಳ ನಮ್ಮ ಕಲ್ಪತರು ನಾಡಿನ ತುಮಕೂರಿನಲ್ಲಿ ಇದೆ ಎಂಬುದು ನಮಗೆ ಖುಷಿ ವಿಷಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಾವೇನೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಬಾಯ್.